ಆಕಾಶವಾಣಿ ಚಿಂತನ ಗೀತಾ ಶ್ರೀನಿವಾಸ್ ಅವರಿಂದ. ಆಗಸ್ಟ್ ಮೊದಲ ವಾರವನ್ನು ವಿಶ್ವ ಸ್ತನ್ಯಪಾನ ಸಪ್ತಾಹ ಎಂದು ಪರಿಗಣಿಸಿ ಪ್ರತಿಯೊಬ್ಬ ತಾಯಿಯೂ ತನ್ನ ಮಗುವಿಗೆ ಹಾಲನ್ನು ಉಣಿಸುವಂತಾಗಲಿ ಎಂದು ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ವಿಶ್ವ ಸ್ತನ್ಯಪಾನ ಸಪ್ತಾಹವನ್ನು ಪ್ರಪಂಚದಾದ್ಯಂತ ಆಚರಿಸಲಾಗುತ್ತಿದೆ. ಹೆಣ್ಣಿನ ಜೀವನದಲ್ಲಿ 3 ವಿಶೇಷ ಘಟ್ಟಗಳಿವೆ. ಆ 3 ಘಟ್ಟಗಳು ದೈಹಿಕವಾಗಿ, ಮಾನಸಿಕವಾಗಿ ಪರಿವರ್ತನೆಗೊಳ್ಳುವಂತಹವು. ಮೊದಲನೆಯದು ಋತುಮತಿಯಾಗುವುದು, ಬಾಲ್ಯದಿಂದ ಯೌವನಕ್ಕೆ ಕಾಲಿಡುವ ಹಂತ. ಎರಡನೆಯದು ಮದುವೆ, ತಾಯಿ ತಂದೆಯರನ್ನು, ಒಡಹುಟ್ಟಿದವರನ್ನೆಲ್ಲ ಬಿಟ್ಟು ಪೂರ್ಣ ಅಪರಿಚಿತ ಕುಟುಂಬದ ಸದಸ್ಯೆಯಾಗಿ ಅಲ್ಲಿಯೇ ತನ್ನ ಅಸ್ತಿತ್ವವನ್ನು ಕಂಡುಕೊಳ್ಳುವುದು, ಗಂಡನ ಕುಟುಂಬವನ್ನು ತನ್ನ ಕುಟುಂಬವನ್ನಾಗಿಸಿಕೊಂಡು ಅವರೆಲ್ಲರ ಹಿತವನ್ನು ಕಾಪಾಡುವುದು. ಇದು ಒಂದು ಮರವನ್ನು ಕಿತ್ತು ಬೇರೆಡೆ ನೆಟ್ಟಂತೆ ತವರು ಮನೆಯ ಬೇರುಗಳಿಂದ ಬಿಡಿಸಿಕೊಂಡು ಹೊಸ ಪರಿಸರದಲ್ಲಿ ಬೇರು ಬಿಟ್ಟು ಚಿಗುರುವುದು. ಮೂರನೆಯದಾಗಿ ತಾಯ್ತನ. ಮಗು ಹೆಣ್ಣಾಗಿರಲಿ ಗಂಡಾಗಿರಲಿ ಅವಳು ತಾಯಿ ಎನಿಸಿಕೊಳ್ಳುತ್ತಾಳೆ. ಅಂದರೆ ಮರ ಹಣ್ಣನ್ನು ಬಿಟ್ಟು ತನ್ನ ಜೀವನ ಸಾರ್ಥಕಪಡಿಸಿಕೊಂಡಂತೆ. ಹಾಗಂತ ಇಷ್ಟೇ ಹೆಣ್ಣಿನ ಜೀವನವಲ್ಲ. ಮನೆಯಿಂದ ಹೊರಗೆ ಹೋಗಿ ದುಡಿದು ಸಂಸಾರದ ರಥ ಸಲೀಸಾಗಿ ಸಾಗುವಂತೆ ಕೈಜೋಡಿಸಿ ಒಳಗೂ ಹೊರಗೂ ದುಡಿದು ತನ್ನ ಬದುಕನ್ನು ಕಟ್ಟಿಕೊಳ್ಳುತ್ತಾಳೆ. ಈ ಮೂರನೆಯ ತಾಯ್ತನದ ಘಟ್ಟದಲ್ಲಿ ಮುಖ್ಯವಾಗಿ ಮಗುವಿಗೆ ಹಾಲುಣಿಸುವುದು ಅತ್ಯಂತ ಪ್ರಾಮುಖ್ಯದ ಸಂಗತಿ. ನಾನಾ ಕಾರಣಗಳನ್ನು ನೀಡಿ ಕೆಲವರು ಮಗುವಿಗೆ ಹೊರಗಿನ ಹಾಲನ್ನು ಕುಡಿಸುತ್ತಾರೆ. ಆದರೆ ಅದು ಮಗುವಿನ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಹಾಗೂ ತಾಯಿಯ ಬೆಚ್ಚನೆಯ ಅಪ್ಪುಗೆಯಿಂದ ಮಗು ಭದ್ರತೆಯನ್ನು, ಬಾಂಧವ್ಯವನ್ನು, ಸುಖವನ್ನು ಕಳೆದುಕೊಂಡು ಅನಾಥಭಾವದಲ್ಲಿ ಬೆಳೆಯಬೇಕಾಗುತ್ತದೆ. ಸುಶ್ರುತ ಸಂಹಿತೆಯಲ್ಲಿ ಮಗುವಿಗೆ ಹಾಲುಣಿಸುವಾಗ ಪ್ರೀತಿಯಿಂದ ಪ್ರಾರ್ಥಿಸುವ ಶ್ಲೋಕವೊಂದಿದೆ. ತವಸ್ತನೌ ಕಲ್ಪತರುಣ ಶೋಭಿನ್ ಶೋಕಾಪಹೌ ಸಂತತ ಮೇಧಮಾನೌ ಪೀತ್ವಾಪಯಸ್ತೆ ಸುಖಿನಃ ಸದಾ ಸ್ಯುಃ ಆಯುಷ್ಮಂತೋ ರಕ್ಷತು ಚೈವ ದೇವಾಹ. ಹೇ ಮಗುವೇ, ನಿನ್ನ ತಾಯಿಯ ಸ್ತನಗಳು ಕಲ್ಪವೃಕ್ಷದಂತೆ ಮಂಗಳಕರವಾದವು ಮತ್ತು ದುಃಖವನ್ನು ಪರಿಹರಿಸುವಂತಹವು. ಅಮೃತ ಸಮಾನವಾದ ಹಾಲನ್ನು ಕುಡಿದು ನೀನು ಸದಾ ಸುಖಿಯಾಗಿರು, ಆಯುಷ್ಮಂತನಾಗು, ದೇವತೆಗಳು ನಿನ್ನನ್ನು ಸದಾ ರಕ್ಷಿಸಲಿ ಎಂದು ಪ್ರಾರ್ಥಿಸಲಾಗುತ್ತದೆ. ತಾಯಿಯ ಎದೆಹಾಲು ಕೇವಲ ಒಂದು ಆಹಾರ ಮಾತ್ರವಲ್ಲ, ಅದು ಮಗುವಿಗಾಗಿ ಪ್ರಕೃತಿ ನೀಡಿದಂತಹ ಒಂದು ಅಮೃತ. ಇದು ಮಗುವಿನ ಬೆಳವಣಿಗೆಗೆ ಬೇಕಾದ ಎಲ್ಲ ಜೀವಸತ್ವಗಳು, ಪ್ರೋಟೀನ್ ಮತ್ತು ನೀರಿನ ಅಂಶಗಳು ಸರಿಯಾದ ಪ್ರಮಾಣದಲ್ಲಿದ್ದು ಮಗುವನ್ನು ಸಾಂಕ್ರಾಮಿಕ ರೋಗಗಳಿಂದ ರಕ್ಷಿಸುತ್ತದೆ. ಮಕ್ಕಳಲ್ಲಿ ಮೆದುಳಿನ ವಿಕಾಸ ಮತ್ತು ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ. ಇದಲ್ಲದೆ ತಾಯಿ ಮಗುವಿನ ಸಂಬಂಧವನ್ನು ಬೆಸೆಯುತ್ತದೆ. ಮಗುವನ್ನು ಅಪ್ಪಿಕೊಂಡಾಗ ಮಗುವಿಗೆ ಸಿಗುವ ಸುರಕ್ಷತೆಯ ಭಾವನೆಯು ಮುಂದೆ ಜಗತ್ತನ್ನು ಎದುರಿಸುವ ಧೈರ್ಯ, ಆತ್ಮವಿಶ್ವಾಸವನ್ನು ವೃದ್ಧಿ ಮಾಡುತ್ತದೆ. ತಾಯಿ ಎಂದರೆ ಅವಳು ತ್ಯಾಗದ ಸಾಕಾರ ಮೂರ್ತಿ. ಮಗು ಹೇಗೇ ಇರಲಿ, ತಾಯಿ ಮಾತ್ರ ಯಾವ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಬೇಷರತ್ತಾಗಿ ಪ್ರೀತಿಸುತ್ತಾಳೆ. ತಾಯಿಯ ಕುರಿತು ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಹೀಗೆ ಹೇಳುತ್ತಾರೆ: ಆಸ್ತಾಂ ತಾವದಿಯಂ ಪ್ರಸೂತಿ ಸಮಯೇ ದುರ್ವಾರ ಶೂಲವ್ಯಥ ನೈರುಜ್ಯಂ ತನುಶೋಷಣಂ ಮಲಮಯಿ ಶಯ್ಯಾಚ ಸಂವತ್ಸರಿ ಏಕಸ್ಯಾಪಿ ನ ಗರ್ಭಭಾರ ಭರಣ ಕ್ಲೇಶಸ್ಯ ಯಸ್ಯ ಕ್ಷಮಃ ದಾತುಂ ನಿಷ್ಕೃತಿ ಮುನ್ನತೋಮಪಿ ತನಯಃ ತಸ್ಯೈ ಜನನ್ಯೈ ನಮಃ. ಅಂದರೆ ತಾಯಿಯು ಮಗುವನ್ನು ಹಡೆಯುವಾಗ ಅಪಾರವಾದ ನೋವನ್ನು ಅನುಭವಿಸುತ್ತಾಳೆ. ಮಗುವಿನ ಪೋಷಣೆಯಲ್ಲಿ ತನ್ನ ಆರೋಗ್ಯವನ್ನು ಕಡೆಗಣಿಸುತ್ತಾಳೆ. ಮಗುವಿನ ಮಲಮೂತ್ರಗಳನ್ನು ಶುದ್ಧಿ ಮಾಡಿ ಮಗುವನ್ನು ಒಳ್ಳೆಯ ರೀತಿಯಲ್ಲಿ ಬೆಳೆಸುವಲ್ಲಿ ಅವಳು ಪಡುವ ಕಷ್ಟಗಳನ್ನು ನೋಡಿದರೆ ಆಕೆಯ ಋಣವನ್ನು ತೀರಿಸಲು ಈ ಒಂದು ಜನ್ಮ ಸಾಲದು ಎಂದಿದ್ದಾರೆ. ಎಲ್ಲವೂ ಮಕ್ಕಳಿಗಾಗಿ ಎಂದು ಹೇಳಿ ತನ್ನ ಸಮಯ, ಶಕ್ತಿ, ಹಣ ಎಲ್ಲವನ್ನೂ ಮಕ್ಕಳಿಗಾಗಿ ನೀಡುತ್ತಾಳೆ. ಇಂತಹ ತಾಯಿಯನ್ನು ತೈತ್ತರಿಯ ಉಪನಿಷತ್ತಿನಲ್ಲಿ ಮೊದಲು ನಮಸ್ಕರಿಸಲು ಹೇಳುತ್ತದೆ. ತಾಯಿಯನ್ನು ಗೌರವಿಸುವುದು, ಅವಳ ಜೀವ ಇರುವವರೆಗೂ ಪ್ರೀತಿಯಿಂದ ನೋಡಿಕೊಳ್ಳುವುದು ಎಲ್ಲ ಮಕ್ಕಳ ಪರಮ ಕರ್ತವ್ಯ. ಆಗಸ್ಟ್ ತಿಂಗಳು ಬಂದರೆ ಎಲ್ಲರೂ ಭಾಷಣ ಬಿಗಿದು ಬಾವುಟವನ್ನು ಹಾರಿಸಿ ಸಿಹಿ ತಿಂದು ಮನೆಗೆ ಬಂದರೆ ಇದು ಖಂಡಿತ ದೇಶಭಕ್ತಿ ಎನಿಸುವುದಿಲ್ಲ.
ನಾನು ಹುಟ್ಟಿ ಬೆಳೆದು ಸುಖವಾಗಿ ವಾಸವಾಗಿರಲು ಅವಕಾಶ ಮಾಡಿಕೊಟ್ಟ ಈ ನಮ್ಮ ಭಾರತಾಂಬೆಯ ಸರ್ವತೋಮುಖ ಅಭಿವೃದ್ಧಿಗೆ ನಾನು ಏನು ಕೊಡುಗೆ ಕೊಡುತ್ತಿದ್ದೇನೆ ಅಥವಾ ನೀಡಬಹುದು ಎಂದು ಪ್ರಶ್ನಿಸಿಕೊಂಡರೆ ದೇಶದಿಂದ ನಾನು ಪಡೆದದ್ದೇ ಹೆಚ್ಚು ಎಂಬುದು ತಿಳಿಯುತ್ತದೆ. ಭೂಮಿ, ನೀರು, ಗಾಳಿ, ಆಹಾರಗಳನ್ನು ಕೊಟ್ಟು ನಮಗೆ ಭದ್ರತೆ, ರಕ್ಷಣೆಯನ್ನು ನೀಡಿ ಸಾಮಾಜಿಕವಾಗಿ, ಬೌದ್ಧಿಕವಾಗಿ ಬೆಳೆಯಲು ಅವಕಾಶ ಮಾಡಿಕೊಟ್ಟಿದೆ. ವಾಕ್ ಸ್ವಾತಂತ್ರ್ಯ, ಕೆಲಸ ಮಾಡುವ ಸ್ವಾತಂತ್ರ್ಯ, ಹಣ ಗಳಿಸಿ ಆಸ್ತಿ ಪಾಸ್ತಿಗಳನ್ನು ಮಾಡಿಕೊಳ್ಳುವ ಸ್ವಾತಂತ್ರ್ಯ, ವಿದ್ಯೆಯನ್ನು ಕಲಿಯುವ ಸ್ವಾತಂತ್ರ್ಯ ಇತ್ಯಾದಿಗಳನ್ನು ನೀಡಿದ ಈ ದೇಶಕ್ಕಾಗಿ ಏನು ಮಾಡಬಹುದು ಎಂದು ನೋಡೋಣ. ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತಕ್ಕೆ ಸ್ವತಂತ್ರವನ್ನು ತಂದುಕೊಡುವುದಕ್ಕಾಗಿ ಸಾಕಷ್ಟು ಜನರು ಪ್ರಾಣದ ಹಂಗನ್ನೂ ತೊರೆದು ಹೋರಾಡಿದ್ದಾರೆ. ಈಗಲೂ ಭಾರತದ ಗಡಿಗಳಲ್ಲಿ ನಮ್ಮ ವೀರ ಯೋಧರು ತಮ್ಮ ಕುಟುಂಬದ ಜೊತೆ ಹಾಯಾಗಿರದೆ ವಿಪರೀತವಾದ ವಾತಾವರಣದಲ್ಲಿ ಇದ್ದು ದೇಶದ ರಕ್ಷಣೆ ಮಾಡುತ್ತಿದ್ದಾರೆ. ಎಲ್ಲರೂ ಸೈನ್ಯ ಸೇರಲಾಗುವುದಿಲ್ಲ. ಆದ್ದರಿಂದ ನಾವು ಹೇಗೆ ದೇಶಭಕ್ತಿಯನ್ನು ಮೆರೆಯಬಹುದು ಎಂದರೆ ನಮ್ಮ ಪರಿಸರವನ್ನು ರಕ್ಷಿಸುವುದು, ನೈಸರ್ಗಿಕ ಸಂಪತ್ತನ್ನು, ಪ್ರಕೃತಿಯನ್ನು ರಕ್ಷಿಸುವುದು, ಅಲ್ಲದೆ ನಾವು ಪರಸ್ಪರ ಹೇಗೆ ನಡೆದುಕೊಳ್ಳುತ್ತೇವೆ ಮತ್ತು ಸಮಾಜವನ್ನು ಹೇಗೆ ಕಟ್ಟುತ್ತೇವೆ ಎಂಬುದರ ಮೇಲೆ ನಮ್ಮ ದೇಶಭಕ್ತಿ ಅಡಗಿದೆ. ಮುಂದಿನ ಪೀಳಿಗೆಗೆ ಸುಭದ್ರವಾದ ಸುಂದರ ದೇಶವನ್ನು ಉಳಿಸಬೇಕಿದೆ. ಈ ನಿಟ್ಟಿನಲ್ಲಿ ನಾವು ಕಾರ್ಯೋನ್ಮುಖರಾಗಬೇಕು. ಇನ್ನು ನಮ್ಮ ಜ್ಞಾನ, ಕೌಶಲ್ಯಗಳನ್ನು ಕೇವಲ ವಿದೇಶಗಳಲ್ಲಿ ಹಣ ಗಳಿಸಲು ಬಳಸದೆ ನಮ್ಮ ದೇಶದ ಪ್ರಗತಿಗಾಗಿ ಬಳಸಬೇಕಿದೆ. ಇಲ್ಲಿಯೇ ಹೊಸ ಆವಿಷ್ಕಾರಗಳನ್ನು ಮಾಡಿ, ಉದ್ಯೋಗಗಳನ್ನು ಸೃಷ್ಟಿಸಿ, ಇಲ್ಲಿನ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳುವುದು ಒಂದು ವಿಧದ ದೇಶಭಕ್ತಿಯೇ. ಒಮ್ಮೆ ಲಕ್ಷ್ಮಣನು ನಾವು ಲಂಕೆಯಲ್ಲಿಯೇ ಇದ್ದು ಬಿಡೋಣ ಎಂದು ತನ್ನ ಅಣ್ಣ ರಾಮನಿಗೆ ಹೇಳಿದಾಗ ರಾಮನು ಹೇಳುತ್ತಾನೆ, ಅಪಿ ಸ್ವರ್ಣಮಯೀ ಲಂಕಾ ನಮೇ ಲಕ್ಷ್ಮಣ ರೋಚತೆ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಎಂದು. ಚಿನ್ನದಿಂದ ಮಾಡಲ್ಪಟ್ಟ ಲಂಕೆಯು ನನ್ನನ್ನು ಆಕರ್ಷಿಸಲಾರದು, ಏಕೆಂದರೆ ಹೆತ್ತ ತಾಯಿ ಮತ್ತು ಜನ್ಮಭೂಮಿಯು ಸ್ವರ್ಗಕ್ಕಿಂತಲೂ ಹೆಚ್ಚಿನದು ಎಂದು ಉತ್ತರಿಸಿ ತನ್ನ ಮಾತೃಭೂಮಿಯ ಬಗೆಗೆ ತನಗಿರುವ ಗೌರವವನ್ನು ವ್ಯಕ್ತಪಡಿಸಿದ ಅಂತಹ ರಾಮನ ದೇಶದ ನಿವಾಸಿಗಳು ನಾವು. ನಮ್ಮ ಶಕ್ತಿಯನ್ನು, ಬುದ್ಧಿಯನ್ನು, ಜ್ಞಾನವನ್ನು ಈ ನಮ್ಮ ದೇಶದ ಏಳಿಗೆಗಾಗಿ ಬಳಸೋಣ. ಇದು ಬೌದ್ಧಿಕ ದೇಶಭಕ್ತಿ ಎನಿಸುತ್ತದೆ. ನಮ್ಮ ದೇಶದ ಕಟ್ಟ ಕಡೆಯ ಪ್ರಜೆಯೂ ಕೂಡ ಸುಖವಾಗಿ ನೆಮ್ಮದಿಯಿಂದ ಜೀವನ ನಡೆಸುವಂತಾಗಬೇಕು. ಸಾರ್ವಜನಿಕ ಸ್ಥಳಗಳಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಸುರಕ್ಷಿತವಾಗಿರುವಂತಹ ವಾತಾವರಣ ನಿರ್ಮಾಣವಾಗಬೇಕು. ಅನ್ಯಾಯ, ದೌರ್ಜನ್ಯಗಳ ವಿರುದ್ಧ ಧ್ವನಿ ಎತ್ತಬೇಕು. ಜಾತಿ, ಧರ್ಮ, ಲಿಂಗಗಳ ಆಧಾರದ ಮೇಲಿನ ಪೂರ್ವಾಗ್ರಹಗಳನ್ನು ಬಿಟ್ಟು ನಾವೆಲ್ಲ ಭಾರತೀಯರು ಒಂದೇ ಎಂಬ ವಾತಾವರಣ ನಿರ್ಮಿಸುವುದು ಕೂಡ ಸಾಮಾಜಿಕ ದೇಶಭಕ್ತಿ ಎನಿಸುತ್ತದೆ. ನಾವು ಮಾಡುವ ಉದ್ಯೋಗ, ವ್ಯಾಪಾರ, ವ್ಯವಹಾರ ಯಾವುದೇ ಇರಲಿ, ನಮ್ಮ ಕೆಲಸಗಳನ್ನು ನಿಷ್ಠೆಯಿಂದ ಮಾಡಬೇಕು. ತೆರಿಗೆಯನ್ನು ವಂಚಿಸದೆ, ಲಂಚ ಕೇಳದೆ, ಮೋಸ ಮಾಡದೆ ಹೋದರೆ ಇಂತಹ ಉತ್ತಮ ಕೆಲಸವೂ ಕೂಡ ದೇಶಭಕ್ತಿ ಎನಿಸುತ್ತದೆ. ಎಲ್ಲೆಂದರಲ್ಲಿ ಕಸ ಹಾಕದಿರುವುದು, ನೀರನ್ನು ಮಿತವಾಗಿ ಬಳಸುವುದು, ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡುವುದು, ಗಿಡ ನೆಡುವುದು, ಇಲ್ಲಿಯ ವ್ಯವಸ್ಥೆಯನ್ನು ಗೌರವಿಸುವುದು ನಾವು ದೇಶಕ್ಕಾಗಿ ಮಾಡುವ ಒಂದು ಅಳಿಲು ಸೇವೆ. ಮುಖ್ಯವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಸುದ್ದಿಗಳನ್ನು ಹರಡುವುದು ಕೂಡ ಒಂದು ದುರಭ್ಯಾಸ. ಇದನ್ನು ಬಿಟ್ಟು ಸಕಾರಾತ್ಮಕ ಚಿಂತನೆಗಳನ್ನು, ನಮ್ಮ ದೇಶದ ಸಂಸ್ಕೃತಿಯನ್ನು, ಉತ್ತಮ ಸ್ಥಳಗಳನ್ನು ಜಗತ್ತಿಗೆ ಪರಿಚಯಿಸುವುದು ಕೂಡ ದೇಶಭಕ್ತಿಯೇ. ಹೀಗೆ ದೇಶಭಕ್ತಿ ಎನ್ನುವುದು ತೋರಿಕೆ ಮಾತ್ರವಾಗಿರದೆ ನಮ್ಮ ಪ್ರತಿಯೊಂದು ನಡವಳಿಕೆಯಲ್ಲಿಯೂ ಅದು ಪ್ರತಿಬಿಂಬಿಸುವಂತಿರಬೇಕು. ಒಬ್ಬ ಜವಾಬ್ದಾರಿಯುತ ನಾಗರಿಕನಾಗಿ ಪ್ರಬುದ್ಧ ಚಿಂತನೆ, ವಿಶಾಲ ಮನೋಭಾವ ಬೆಳೆಸಿಕೊಂಡು ಕಾರ್ಯೋನ್ಮುಖನಾದರೆ ಅದೇ ನಾವು ನಮ್ಮ ದೇಶಕ್ಕೆ ಕೊಡುವ ನಿಜವಾದ ಗೌರವ. ಜೈ ಹಿಂದ್, ಜೈ ಭಾರತ ಮಾತೆ. ಹಬ್ಬಗಳು ನಮ್ಮ ದೈನಂದಿನ ದಿನಚರಿಯಲ್ಲಿನ ಏಕತಾನತೆಯನ್ನು ಕಳೆದು ಹೊಸ ಉತ್ಸಾಹ, ಸಂಭ್ರಮ, ಸಂತೋಷವನ್ನು ನೀಡುತ್ತವೆ. ಹಬ್ಬ ಎಂದಾಗ ಮನೆಯ ಮಟ್ಟಿಗೆ ಮಾತ್ರ ಆಚರಿಸದೆ ಮನೆಯ ಅಕ್ಕಪಕ್ಕದವರನ್ನು, ಬಂಧುಗಳನ್ನು, ಆತ್ಮೀಯರನ್ನು ಕರೆದು ಒಟ್ಟಿಗೆ ಆಚರಿಸುತ್ತೇವೆ. ಅದರಿಂದ ಪ್ರೀತಿ, ಬಾಂಧವ್ಯಗಳು ಗಟ್ಟಿಯಾಗುತ್ತದೆ. ದೇಹಕ್ಕೆ, ಮನಸ್ಸಿಗೆ ಹೊಸ ಚೈತನ್ಯ ನೀಡುತ್ತದೆ. ಹೀಗಾಗಿ ನಮ್ಮ ಪೂರ್ವಜರು ಹಲವಾರು ಹಬ್ಬಗಳ ಆಚರಣೆಯನ್ನು ರೂಢಿಗೆ ತಂದರು. ಪ್ರತಿ ವರ್ಷ ಶ್ರಾವಣ ಮಾಸದ 2ನೇ ಶುಕ್ರವಾರವನ್ನು ವರಮಹಾಲಕ್ಷ್ಮೀ ವ್ರತ ಎಂದು ಆಚರಿಸಲ್ಪಡುತ್ತದೆ. ಲಕ್ಷ್ಮಿಯು ಸಂಪತ್ತಿನ ಅಧಿದೇವತೆಯಾದ್ದರಿಂದ ಎಲ್ಲರಿಗೂ ಬೇಕಾದವಳು.
ಪ್ರಿಯಳಾದವಳು ಆಗಿದ್ದಾಳೆ. ಹೀಗಾಗಿ ಈ ವ್ರತವು ವ್ಯಾಪಕವಾಗಿ ಎಲ್ಲೆಡೆ ಆಚರಿಸಲ್ಪಡುತ್ತದೆ. ಈ ಹಬ್ಬವನ್ನು ಕೇವಲ ಧಾರ್ಮಿಕ ಆಚರಣೆಯಾಗಿ ಮಾತ್ರವಲ್ಲದೆ ಅದರ ಹಿಂದಿರುವ ವೈಜ್ಞಾನಿಕ ಕಾರಣಗಳು, ಪರಿಸರ ರಕ್ಷಣೆ, ಮಾನಸಿಕ ಆರೋಗ್ಯ, ಸಂಸ್ಕೃತಿಗಳ ಹಿನ್ನೆಲೆಯಲ್ಲಿ ಅರ್ಥ ಮಾಡಿಕೊಂಡು ಆಚರಿಸುವುದು ಹೆಚ್ಚು ಅರ್ಥಪೂರ್ಣವಾಗಿರುತ್ತದೆ. ಇಂದಿಗೆ ಅದು ಪ್ರಸ್ತುತವೂ ಹೌದು. ಶ್ರದ್ಧೆ ಇಲ್ಲದವರಿಗೆ ಹಬ್ಬ ಯಾಕಾದರೂ ಬರುತ್ತದೋ ಎನಿಸಿದರೆ, ಭಕ್ತಿ ಇದ್ದವರಿಗೆ ಹಬ್ಬವು ಉತ್ಸಾಹ ಉಲ್ಲಾಸದಿಂದ ಮಾಡುವ ಎಲ್ಲ ಕೆಲಸವೂ ದೇವರ ಸೇವೆ ಎಂದು ಭಾವಿಸುತ್ತಾರೆ. ಹಬ್ಬಕ್ಕೆ ಮೊದಲು ಇಡೀ ಮನೆಯನ್ನು ಶುದ್ಧಗೊಳಿಸುತ್ತೇವೆ. ಶ್ರಾವಣ ಮಾಸ ಎಂದರೆ ಮಳೆಗಾಲ. ವಾತಾವರಣದಲ್ಲಿ ತೇವಾಂಶ ಅಧಿಕವಾಗಿರುತ್ತದೆ. ಬ್ಯಾಕ್ಟೀರಿಯಾ, ವೈರಸ್ಗಳ ಹಾವಳಿ ಹೆಚ್ಚಾಗಿರುತ್ತದೆ. ಶುದ್ಧಿ ಮಾಡುವುದರಿಂದ ರೋಗಗಳು ಬರದಂತೆ ತಡೆಗಟ್ಟುವ ಉತ್ತಮ ಮಾರ್ಗವಾಗಿದೆ. ಇನ್ನು ನಮ್ಮಲ್ಲಿನ ಕಲಾ ನೈಪುಣ್ಯವನ್ನು ತೋರ್ಪಡಿಸಲು ಹಬ್ಬ ಒಂದು ಉತ್ತಮ ಅವಕಾಶ. ಮಂಟಪದ ಅಲಂಕಾರ, ಕಲಶವನ್ನು ಸುಂದರವಾಗಿ ಜೋಡಿಸುವುದು, ಪ್ಲಾಸ್ಟಿಕ್ ಹೂ, ಥರ್ಮಾಕೋಲ್ ಹೂಗಳನ್ನು ಬಳಸದೆ ತಾಜಾ ಹೂಗಳು, ಮಾವಿನ ಎಲೆ, ಬಾಳೆ ಎಲೆ ಮುಂತಾದ ಪರಿಸರ ಸ್ನೇಹಿ ವಸ್ತುಗಳನ್ನು ಬಳಸಿದರೆ ಹಬ್ಬದ ನಂತರ ಇವು ಸುಲಭವಾಗಿ ಮಣ್ಣಿನಲ್ಲಿ ಕರಗುತ್ತವೆ. ಇನ್ನು ಹಬ್ಬದಲ್ಲಿ ರಂಗೋಲಿಗೆ ಪ್ರತ್ಯೇಕ ಪ್ರಾಮುಖ್ಯತೆಯೇ ಇದೆ. ಅಕ್ಕಿ ಹಿಟ್ಟಿನಿಂದ ಬಿಡಿಸಿದ ರಂಗೋಲಿ ಕ್ರಿಮಿಕೀಟಗಳಿಗೆ ಆಹಾರವೂ ಆಗುತ್ತದೆ. ಅರಿಶಿಣ, ಕುಂಕುಮಗಳಂತಹ ನೈಸರ್ಗಿಕ ಬಣ್ಣಗಳು ರಂಗೋಲಿಯ ಸೌಂದರ್ಯವನ್ನು ಅಧಿಕಗೊಳಿಸುತ್ತದೆ. ಈ ರಂಗೋಲಿಗಳು ಜ್ಯಾಮಿತೀಯ ಆಕಾರಗಳಲ್ಲಿದ್ದು ಅವುಗಳನ್ನು ನೋಡುವವರ ಮೆದುಳಿನ ಎಡ ಬಲಭಾಗಗಳು ಸಮತೋಲನಕ್ಕೆ ಬರುತ್ತದೆ. ನಮ್ಮ ಸೃಜನಶೀಲತೆಯನ್ನು ಹೆಚ್ಚಿಸುತ್ತದೆ. ಇನ್ನು ಪೂಜೆಯ ಸಮಯದಲ್ಲಿ ಹೇಳುವ ಮಂತ್ರಗಳು, ಸ್ತೋತ್ರಗಳು, ಅಷ್ಟೋತ್ತರ, ಸಹಸ್ರನಾಮ ಇತ್ಯಾದಿಗಳನ್ನು ಸ್ಪಷ್ಟವಾಗಿ ಜೋರಾಗಿ ಉಚ್ಚರಿಸಿದಾಗ ಉತ್ಪತ್ತಿಯಾಗುವ ಧ್ವನಿ ತರಂಗಗಳು ಮನೆಯ ವಾತಾವರಣವನ್ನು ಶುದ್ಧಿಗೊಳಿಸುತ್ತದೆ. ಮೆದುಳಿನಲ್ಲಿ ಆಲ್ಫಾ ತರಂಗಗಳನ್ನು ಹೆಚ್ಚಿಸಿ ಮನಸ್ಸನ್ನು ಶಾಂತಗೊಳಿಸುತ್ತದೆ. ಋಣಾತ್ಮಕ ಶಕ್ತಿಗಳನ್ನು ದೂರ ಮಾಡಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ದೈವಿಕವಾದ ವಾತಾವರಣ ಸೃಷ್ಟಿಯಾಗುತ್ತದೆ. ಅಲ್ಲದೆ ಆ ದಿನ ಮಾಡುವ ನೈವೇದ್ಯವೂ ಕೂಡ ಆಯಾ ಋತುಮಾನಕ್ಕೆ ಅನುಗುಣವಾಗಿ ದೇಹಕ್ಕೆ ಬೇಕಾಗುವ ಪೌಷ್ಟಿಕಾಂಶಗಳಿಂದ ಕೂಡಿರುತ್ತದೆ. ಹೀಗಾಗಿ ಹಬ್ಬಗಳು ನಮ್ಮಲ್ಲಿ ಭಕ್ತಿಯನ್ನು ಹೆಚ್ಚಿಸಿ ಸಂತೋಷ, ಸಂಭ್ರಮ ಮನೆಯಲ್ಲಿ ತುಂಬುವಂತೆ ಮಾಡುತ್ತದೆ. ಪರಿಸರದ ಕಾಳಜಿ ವಹಿಸಿ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ನಮ್ಮ ಹಿರಿಯರು ಪದ್ಧತಿಗಳನ್ನು ಹಾಕಿಕೊಟ್ಟಿದ್ದಾರೆ. ಅವರ ಜಾಣ್ಮೆಯನ್ನು ಮೆಚ್ಚಲೇಬೇಕು. ಇದನ್ನೆಲ್ಲ ನಾವೂ ತಿಳಿದು ಮಕ್ಕಳಿಗೂ ತಿಳಿಸಿ ಹೇಳೋಣ. ಹಬ್ಬವನ್ನು ಸಾರ್ಥಕ ರೀತಿಯಲ್ಲಿ ಆಚರಿಸಿ ಸಂಭ್ರಮಿಸೋಣ. ಇದುವರೆಗೂ ಗೀತಾ ಶ್ರೀನಿವಾಸ್ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.